ರಾಜ್ಯದಾದ್ಯಂತ 78ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ರಾಜಕೀಯ ಬದ್ಧವೈರಿಗಳ ಸಮಾಗಮವಾಗಿದೆ. ಪ್ರಮುಖವಾಗಿ ಚನ್ನಪಟ್ಟಣದಲ್ಲೂ ಕೂಡ 78ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್, ಸಿಪಿವೈ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ದೆಹಲಿ ಭೇಟಿ ಬಳಿಕ ಡಿಕೆಶಿ ಜೊತೆ ಇದೀಗ ಸೈನಿಕ ಕಾಣಿಸಿಕೊಂಡಿದ್ದಾರೆ. ಸೊ ಕುತೂಹಲ ಮನೆ ಮಾಡ್ತಾ ಇದೆ ಇಬ್ರು ಒಟ್ಟಿಗೆ ಕಾಣಿಸಿಕೊಂಡಿದ್ದರಾಗಿ. ಸಿಪಿವೈ ಕೈ ಸೇರ್ಪಡೆಗೆ ಮುನ್ನುಡಿ ಬರಿತಾ ಇವತ್ತಿನ ಕಾರ್ಯಕ್ರಮ. ಈ ರೀತಿಯಾದಂತಹ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದ್ದಾವೆ. ಮೈತ್ರಿ ನಾಯಕರಿಗೆ ಬಂಡಾಯದ ಸಂದೇಶವೇನಾದ್ರೂ ಕೊಟ್ರ ಸಿಪಿವೈ? 6 ವರ್ಷ ಶಾಸಕರಾಗಿದೆ, ಒಂದು ಬಾರಿಗೂ ಧ್ವಜಾರೋಹಣ ಇಲ್ಲ. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗಿಲ್ಲ. ಇದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡ್ರ ಸಿಪಿ ಯೋಗೇಶ್ವರ್ ಹಾಗೆ ಡಿಕೆ ಶಿವಕುಮಾರ್? ಗೊತ್ತಿಲ್ಲ. ನಾನಾ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ದಾವೆ. ಒಂದೇ ವೇದಿಕೆಯಲ್ಲಿ ಇಬ್ರು ಕಾಣಿಸ್ಕೊಂಡಿದ್ರಿಂದ ನೋಡಿ, ಗಮನಿಸ್ತಾ ಇದ್ರಿ. ಸಿಪಿವೈ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಅವ್ರನ್ನ ನಮಸ್ಕರಿಸಿ ವೆಲ್ಕಮ್ ಮಾಡಿಕೊಂಡ್ರು. ಇಬ್ರು ಅಕ್ಕಪಕ್ಕನೆ ಕೂತ್ಕೊಂಡಿದ್ದಾರೆ. ಒಂದಷ್ಟು ಬೆಳವಣಿಗೆಗಳು ಆದ ನಂತರ, ಅಂದರೆ ಚನ್ನಪಟ್ಟಣದಿಂದ ನನಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಸುಳಿವು ಕೊಟ್ಟು ಈಗ ತದನಂತರ ಮೈತ್ರಿ ನಾಯಕರಿಗೆ ಬಂಡಾಯದ ಸಂದೇಶವನ್ನು ಕೊಟ್ರ ಸಿಪಿ ಯೋಗೇಶ್ವರ್ ಅವರು ಇಬ್ರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು? ಗೊತ್ತಿಲ್ಲ, ಪ್ರಶ್ನೆ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ. ಹನುಮಂತು, ಒಂದು ಕಡೆ ಚನ್ನಪಟ್ಟಣದಿಂದ ನಾನೇ ಸ್ಪರ್ಧೆ ಮಾಡಬೇಕು, ಕೊಡಲಿಲ್ಲ ಅಂದರೆ ಬಂಡಾಯದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಸೊ ಎಲ್ಲ ಡೆವಲಪ್ಮೆಂಟ್ಗಳಾದ ನಂತರ ಈಗ ಇವತ್ತಿನ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ರು ಕಾಣಿಸ್ಕೊಂಡಿದ್ದಾರೆ. ಏನು ಮೆಸೇಜ್ ಪಾಸ್ ಆಗ್ತಾ ಇದೆ ಇದು ಅಂತ? ಖಂಡಿತ ಶರತ್, ರಾಜಕೀಯದಲ್ಲಿ ಶತ್ರು ಮಿತ್ರನೂ ಆಗಬಲ್ಲ, ಮಿತ್ರ ಶತ್ರುನೂ ಆಗಬಲ್ಲ ಅನ್ನುವಂತಹ ಚರ್ಚೆ ಸಾಕಷ್ಟು ಇರುವಂಥದ್ದು. ಮತ್ತು ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುವಂಥ ಸಂದರ್ಭಗಳು ಎದುರಾಗಬಹುದು. ಅದರಲ್ಲೂ ಕೂಡ ಕಳೆದ 3-4 ತಿಂಗಳಿಂದಲೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲ ಎರಡೂ ಪಕ್ಷಗಳಿರುವಂಥದ್ದು. ಒಂದು ಬಿಜೆಪಿ JDS ಮೈತ್ರಿಕೂಟದಲ್ಲೂ ಕೂಡ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆ, ಇತ್ತ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಈ ನಡುವೆ ಮೈತ್ರಿಕೂಟದಿಂದ ಸಿಪಿ ಯೋಗೇಶ್ವರ್ ಅವರ ಒಂದಷ್ಟು ಅಂತರವನ್ನು ಕಾಪಾಡಿಕೊಂಡ್ರ ಅನ್ನುವಂಥ ಒಂದಷ್ಟುಗಳು ಚರ್ಚೆ. ಯಾಕೆಂತ ಹೇಳಿದ್ರೆ ಅಲ್ಲಿ JDS ಮತ್ತು ಬಿಜೆಪಿಯ ನಾಯಕರ ನಡುವೆ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಭಿನ್ನಮತ ಶುರುವಾಗಿದೆ ಅನ್ನೋಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸಿಪಿ ಯೋಗೇಶ್ವರ್ ಇದು ನನ್ನ ಕ್ಷೇತ್ರ, ನಾನಿಲ್ಲಿ ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿರುವಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಮೈತ್ರಿಕೂಟದಿಂದ ಅಭ್ಯರ್ಥಿ ಆಗದೆ ಹೋದ್ರೂ ಕೂಡ ಸ್ವತಂತ್ರ ಅಭ್ಯರ್ಥಿ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ ಅನ್ನೋಂಥದ್ದನ್ನು ನೇರವಾಗಿ ಹೇಳಿದ್ರು. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಭೇಟಿ ಮಾಡ್ಕೊಂಡು ಬಂದ್ರು. ಅದಾದ ನಂತರದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರು ಭೇಟಿಗೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಸಿಪಿ ಯೋಗೇಶ್ವರ್ ಅವರು ಕಾರ್ಯಕರ್ತರಿಗೆ, ತಮ್ಮ ಬೆಂಬಲಿಗರಿಗೆ ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ಗೂ ಕೂಡ ಪ್ರಬಲ ಅಭ್ಯರ್ಥಿಯ ಹುಡುಕಾಟದ ನಡುವೆನೂ ಕೂಡ ಸಿಪಿ ಯೋಗೇಶ್ವರೇ ಕಾಂಗ್ರೆಸ್ಗೆ ಬರಬಹುದು ಅನ್ನುವಂಥ ಚರ್ಚೆಗಳು ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕಾಗಿ ಆ ಒಂದು ಚರ್ಚೆಗಳಿಗೆ ಇವತ್ತು ಇಬ್ಬರೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿಪಿ ಯೋಗೇಶ್ವರ್ ಅವರು ಕಾಣಿಸ್ಕೊಂಡಿರೋದು ಎಲ್ಲ ಒಂದು ಕಡೆಗೆ ಪರೋಕ್ಷವಾಗಿ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಟ್ರ, ಅಥವಾ ತಮ್ಮ ಬೆಂಬಲಿಗರಿಗೆ ಏನಾದರೂ ಸಂದೇಶ ಕೊಟ್ರ, ಅಥವಾ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಗಣ್ಯರು ಭಾಗವಹಿಸಿದಂತೆ ಮಾತ್ರ ಅವರು ಭಾಗವಹಿಸಿದ್ರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಂದಂತೂ ಸತ್ಯ, ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಥವಾ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋಂಥ ಸಾಕಷ್ಟು ಕುತೂಹಲ ಈ ಕ್ಷಣದವರೆಗೂ ಮೂಡಿದೆ. ಥ್ಯಾಂಕ್ ಯು ಹನುಮಂತು, ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.